ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣ ದಿನಾಚರಣೆ. ಸಿನ್ನೂರು ತಾಲೂಕು ಆಡಳಿತ ಮತ್ತು ದಲಿತ ಸಂಘಟನೆಗಳ ಸಹಯೋಗದಲ್ಲಿ ಡಿಸೆಂಬರ್ 6ರಂದು ಅಂಬೇಡ್ಕರ್ ಅವರ ಪರಿನಿರ್ವಾಣವನ್ನು ತಹಸೀಲ್ದಾರ್ ಕಚೇರಿ ಸೇರಿದಂತೆ ಅಂಬೇಡ್ಕರ್ ಸರ್ಕಲ್, ಅಂಬೇಡ್ಕರ್ ಜ್ಞಾನ ಮಂದಿರದಲ್ಲಿ ಅಂಬೇಡ್ಕರ್ ಅವರ ಪರಿನಿರ್ವಾಣ ಆಚರಣೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಹಂಪನಗೌಡ ಬಾರ್ದಲಿ, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹಾಗೂ ನಿರ್ಪಾದಪ್ಪ ವಕೀಲ, ದಲಿತ ಮುಖಂಡ ಮರಿಯಪ್ಪ ಜಾಲಿಹಾಳ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸಾಮಾಜಿಕ ಸಮಾನತೆಯ ಹಣತೆ ಹಚ್ಚಿದ ದಲಿತರ ಜ್ಯೋತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956 ಡಿಸೆಂಬರ್ 6ರಂದು ಕೋಟ್ಯಾನುಕೋಟಿ ಅನುಯಾಯಿಗಳನ್ನು ಬಿಟ್ಟು ಪರಿನಿರ್ವಾಣ ಹೊಂದಿದ ದಿನ. ಬಾಬಾ ಸಾಹೇಬರು ನಮ್ಮನ್ನ ಅಗಲಿ ಇಂದಿಗೆ 24,837 ದಿನ ಕಳೆದವು. ಅವರ ಅನುಯಾಯಿಗಳಾದ ನಾವುಗಳು ಅವರು ಹಾಕಿದ ಮಾರ್ಗದಲ್ಲಿ ನಾವು ಸಾಗಬೇಕಾಗಿದೆ. ಕೇವಲ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಸಾಂಕೇತಿಕ ಕಾರ್ಯಕ್ರಮ ಆಗಬಾರದು. ಬದಲಾಗಿ ಭವಿಷ್ಯದ ಪ್ರಜೆಗಳಿಗೆ ವಿಶ್ವಜ್ಞಾನಿ ಅಂಬೇಡ್ಕರ್ ದೇಶಕ್ಕೆ ನೀಡಿರುವ ಕೊಡುಗೆಯನ್ನು ತಿಳಿಸುವ ಕಾರ್ಯ ಆದಲ್ಲಿ ಮಾತ್ರ ಪರಿನಿರ್ವಾಣ ದಿನಾಚರಣೆ ಸಾರ್ಥಕತೆ ಪಡೆದುಕೊಳ್ಳುತ್ತದೆ ಎಂದರು. ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ, ಭಾಗಿಯಾಗಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜೀವನ ಚರಿತ್ರೆ ಮತ್ತು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಭಾಳ ಅಪರೂಪವಾದ ಒಂದು ಕೊಡುಗೆಯನ್ನು ಸಂವಿಧಾನ ರಚನೆ ಮಾಡಿ ಅಂದಿನಿಂದ ಇಂದಿನವರೆಗೂ ಸುಮಾರು 77 ವರ್ಷಗಳ ಕಾಲ ಈ ದೇಶದ ಜನತೆ ನೆಮ್ಮದಿಯಿಂದ ಬಾಳನ್ನು ಬದುಕಿ ಜೀವನವನ್ನು ನಡೆಸಿ ದೇಶದ ಅಭಿವೃದ್ಧಿ, ದೇಶದ ಸ್ವಾಭಿಮಾನ ಬೆಳೆಸ್ಕೊಡೋಕ್ಕೆ ಒಂದು ಅಪರೂಪವಾದ ಕೊಡುಗೆಯನ್ನು ಸಂವಿಧಾನ ಮೂಲಕ ಕೊಟ್ಟಿರ್ತಕ್ಕಂಥ ಕೀರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತೆ. ಈ ವಿಚಾರದಲ್ಲಿ ಈಗಾಗಲೇ ತಹಸೀಲ್ದಾರ್ ಕೂಡ ಭಾಳಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ನಾವೆಲ್ಲರೂ ಅವರು ಹಾಕಿಕೊಟ್ಟಿರ್ತಕ್ಕಂಥ ಜಾತ್ಯತೀತ ತತ್ವದ ಆಧಾರದ ಅಡಿಯಲ್ಲಿ ಹೋಗೋಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಮತ್ತು ನಾಡಿನ ಜನತೆಗೆ ಶೋಕ ದಿನಾಚರಣೆಯನ್ನು ಆಚರಣೆ ಮಾಡೋಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಹಿರಿಯಣ್ಣನಾಗಿರ್ತಕ್ಕಂಥ ಮಾತಾಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತ್ತೀಚಿನ ದಿನಗಳಲ್ಲಿ ನಾವು ಅವ್ರನ್ನ ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಹಾಗೆ ವಿಂಗಡಣೆ ಮಾಡ್ಕೊಳ್ಳೋದು ಅದೊಂಥರ ದುಃಖದ ದಿನವಲ್ಲ, ನಮ್ಮೆಲ್ಲರ ಬಾಳಿಗೆ ಬೆಳಕಿನ ದಿನ ಎಂಬ ವಿಚಾರವನ್ನು ನಾವು ತಿಳಿದುಕೊಳ್ಬೇಕಾಗಿದೆ. ಬೆಳಕಿನ ದಿನ ಕಾರಣ ನನ್ನ ವಿಚಾರಗಳು ನೀವು ಸದಾಕಾಲ ಸ್ಮರಿಸಿದರೆ ಬಡವರ ಭಾಗ್ಯೋದಯ ಬಾಗಿಲು ತೆಗೆಯುತ್ತಂಬ ವಿಚಾರವನ್ನು ಹೇಳಿದ್ರು. ಆ ಕಾರಣಕ್ಕಾಗಿ ಅಂಥ ಮಹಾಪುರುಷನ ದಿನವನ್ನು ಇಡೀ ವಿಶ್ವವೇ ಜ್ಞಾನೀಯ ದಿನ ಅಂತ ಆಚರಣೆ ಮಾಡ್ತೈತೆ. ಇಡೀ ವಿಶ್ವವೇ ಜ್ಞಾನೀಯ ದಿನ ಅಂತ ಆಚರಣೆ ಮಾಡ್ತಾರೆ. ಈ ಪ್ರಪಂಚದಲ್ಲಿ 10 ಮಂದಿ ಜ್ಞಾನಿಗಳು, ಆ ಜ್ಞಾನಿಗಳ ಸಾಲಿನ ಪ್ರಥಮ ಸ್ಥಾನದಲ್ಲಿ ಇರ್ತಾರೆ ಇವರು. ಕಾರಣ ಏನಂದರೆ 52,000 ಬುಕ್ಗಳನ್ನು ಓದುವುದರ ಮೂಲಕ ನಮ್ಮೆಲ್ಲರ ಬಾಳಿಗೆ ದಾರಿದೀಪ ಆಗಿದ್ದಾರೆ. ಬಂಧುಗಳೇ, ಅಂಥ ಮಹಾಪುರುಷನ ವಿಚಾರಗಳನ್ನು ನಾವೆಲ್ಲರೂ ಆರಾಧಿಸುವುದು ಮುಖ್ಯ ಅಲ್ಲ, ಆತನ ಆದರ್ಶಗಳನ್ನು ಸದಾಕಾಲ ಪಾಲಿಸುವುದರ ಮೂಲಕ ಈ ದೇಶದ ಐಕ್ಯತೆಯನ್ನು, ಸಮಗ್ರತೆಯನ್ನು, ಭಾವೈಕ್ಯತೆಯನ್ನು ಎಲ್ಲರೂ ಹಂಚ್ಕೊಳ್ಳೋದಾಗಲಿ ಮಾಡೋದು ಭಾಳ ಸೂಕ್ತ. ಕೆಲವೇ ಸಂದರ್ಭದಲ್ಲಿ ಕೆಲವೇ ಗಂಟೆಗಳಲ್ಲಿ ನಿನ್ನೆ ರಾತ್ರಿ ಮೆಸೇಜ್ ಮಾಡಿದಕ್ಕೆ ಇಷ್ಟೆಲ್ಲ ಜನ ಬಂದು ತಾವೆಲ್ಲ ಸೇರಿ ತಮ್ಮೆಲ್ಲರೂ ವಂದನೆ ಸಲ್ಲಿಸುತ್ತಾ ಅಂಬೇಡ್ಕರ್ ಅವರಿಗೆ ಮಹಾಪರಿನಿರ್ವಾಣ ದಿನದಿಂದ ನಾವೆಲ್ಲರೂ ನಮ್ಮ ಶಕ್ತಿಯನ್ನು ಕೇಂದ್ರೀಕೃತಗೊಳಿಸುವುದು ಯಾವ ಕಡೆ ಅಂದರೆ ಹೋಗಿದ್ದು ಅಂತಹ ಸಂದರ್ಭದಲ್ಲಿ ಅವರು ಜೀವ ಬಿಡುವಂತಹ ಸಮಯ. ಆ ಸಂದರ್ಭದಲ್ಲೂ ಕೂಡ ಅವರು ಬೌದ್ಧ ಧರ್ಮದ ಎಲ್ಲ ಪ್ರತಿ ಗ್ರಂಥಗಳನ್ನು ತನ್ನ ಪಕ್ಕದಲ್ಲಿ ಇಟ್ಟುಕೊಂಡು ಪ್ರಾಣ ಪರಿನಿರ್ವಾಣ ಹೊಂದಿರತಕ್ಕಂಥ ದಿನ ಅದು. ಆದ್ದರಿಂದ ಇವತ್ತು ನಾವು ಏನು ಬೌದ್ಧ ಧರ್ಮದಲ್ಲಿ ಅವರೇನು ಹೇಳಿದ್ರು, ನಾನು ಹಿಂದುವಾಗಿ ಹುಟ್ಟಿದೆ, ಹಿಂದುವಾಗಿ ಸಾಯಲೇರೆ ಎನ್ನುವಂಥ ಶಬ್ದದೊಂದಿಗೆ ಅವರು ತಾವು ಪ್ರಾಣ ಬಿಟ್ಟ ಅಂತ ಅನ್ನೋದಕ್ಕಿಂತ ಪರಿನಿರ್ವಾಣ ಹೊಂದಿದ ನಂತರ ಏನು ಅವರು ಇಂದಿನ ಒಂದು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಬೋನವಂಚರ, ಮರಿಯಪ್ಪ ಜಾಲಿಹಾಳ್, ಸುಭಾಷ್ ಫ್ರಾಂಕ್ಲಿನ್, ಆಂಬ್ರೋಸ್, ಅಲ್ಲಮ ಪ್ರಭು ಪೂಜಾರ, ರಾಮಣ್ಣ ಸಾಸಲಮರಿ, ಗುರುರಾಜ್ ಮುಕುಂದ, ನರಸಪ್ಪ ಕಟ್ಟಿಮನಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಬಸವರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು.
Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.